ಬಿಡಿಸ್ಕೊಡಿ ಅಂತ ಸರ್. ಈಗ ನಿಮ್ ಮುಂದೆ ಕೇಸ್ ಇದೆ ನೋಡಿ ಸರ್. 10 ತಿಂಗಳು ಹೋದ ವರ್ಷ ಡಿಸೆಂಬರ್ ಇಂದ ಸುತ್ತಾ ಇದ್ದಾರೆ. 11 ತಿಂಗಳಾಯ್ತು ಇವತ್ತು ಕರೆಕ್ಟ್ ಆಗಿ. 11 ತಿಂಗಳು ಅಲ್ಲೇ ಇದೆ, ಫೈಲ್ ಅಲ್ಲೇ ಇದೆ ನೋಡಿ. ಬೇಕಾದ್ರೆ ನಿಮ್ಗೆ ಪ್ರೂಫ್ ನಿಮ್ಮ ಆಫೀಸ್ದೇ ಫೈಲ್. ನಾನ್ ಬೆಂಗಳೂರಿಂದ ತಗೊಂಡ್ ಬಂದಿಲ್ಲ. ಏನು ವ್ಯವಸ್ಥೆನ ಅವ್ಯವಸ್ಥೆನ? ಅವ್ರು ಯಾರು 6 ತಿಂಗಳು 8 ತಿಂಗಳು ತಗೊಂಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡ್ಲಿ ಅಂತ ಹೇಳಿ ನೋಟಿಸ್ ಕೊಟ್ಟು ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ನಿಮ್ಗೆ ಇಷ್ಟು ಒಂದು ಬರ್ಕೊಡಕ್ಕೆ ಏನೋ ಒಂದು ರಿಪೋರ್ಟ್ ಕೊಡಿ ಅಂತ ADLRಗೆ ಕೇಳೋದಕ್ಕೆ ಹಂಗಾದ್ರೆ ಮಂತ್ ನಾನು ಇಲ್ಲಿ ಬರ್ತಾ ಇರ್ಬೇಕು. ನಂಗೆ ಇನ್ನೇನು ಕರ್ನಾಟಕ ಇಲ್ಲ, ತುರುವೇಕೆರೆ ಒಂದ್ ನೋಡಕ್ಕೆ ನಾನು ಬರ್ಬೇಕು ತಿಂಗಳು. ನೀವೇನಕ್ಕೆ ಇರೋದಾಗಾದ್ರೆ ಹೋಗ್ಲಿ. ನೀವು ನನ್ ಕೆಲಸ ನೀವು ಮಾಡ್ತೀರಾ, ನಾನು ಈ ಕೆಲಸ ಮಾಡ್ತೇನೆ. ನನ್ ಜವಾಬ್ದಾರಿ ಇಲ್ಲಿ ನನ್ ಜವಾಬ್ದಾರಿ. ನಿಮ್ ಕೆಲಸ ನಾನು ಮಾಡಿಸ್ತೀನಿ, ನೀವು ನನ್ ಜಾಗದಲ್ಲಿ ಕೂತ್ಕೊಂಡು ನಡೆಸಿ. ಆಗ ನನ್ನ ತಾಲೂಕು ಏನು ಪ್ರಾಬ್ಲಮ್ ಬರ್ದಂಗೆ ನಾನು ಮಾಡ್ಕೊಡ್ತೀನಿ ನಿಮ್ಗೆ. ನನ್ ಕೆಲಸ ನೀವು ಮಾಡ್ತೀರಾ? ಹಾಗಾದ್ರೆ ತಿಂಗಳು ಇಲ್ಲಿ ಬರ್ತಾ ಇರ್ಬೇಕು ನಾನು ಕೇಳೋದಿಕ್ಕೆ. ನೀವೇನಕ್ಕೆ ಇರೋದು ಸಾಹೇಬ್ರೆ? ಒಬ್ಬ ಬಡವನಿಗೆ 11 ತಿಂಗಳು ಸುತ್ಸಕ್ಕೆ ಮನುಷ್ಯತ್ವ ಇದೆಯಾ ನಿಮ್ಗೆ ಅಂತ ನಾನು ಕೇಳೋದು. ಇದೆಯಲ್ರಿ? ಆ ಜನ ಬಂದು ಅಷ್ಟು ಅನುಭವಿಸ್ತಾರಲ್ಲ, ಏನಾದ್ರೂ ನಿಮ್ಗೂ ತಂದೆ ತಾಯಿ ಇಲ್ವಾ? ಅಣ್ಣ ತಮ್ಮ ಇಲ್ವಾ? ಇಲ್ವೇನ್ರಿ? ಅವ್ರ ಪರಿಸ್ಥಿತಿ ಏನು ಅಂತಾನು ನಿಮ್ಗೆ ಯಾವತ್ತೂ ಅನ್ಸಲ್ವಾ? ನಿಮ್ಗೆ ಇವ್ರಿಗೆ ಅವ್ರು ಯಾರು ಆರೈಗಳು ಏನ ಜನರಲ್ಲಿ ಹಿಂಡಕ್ಕೋಸ್ಕರ ಕೂತಿದ್ದೀರಾ? ಅದಕ್ಕೆ ನಾನು ನಿಮಗೆ ಕೂರಿಸಿರೋದು. ಇನ್ ತೆಗಿತಾ ಹೋದ್ರೆ ಇನ್ನು ಪ್ರತಿಯೊಂದು ಹಿಂಗೆ ಇರ್ತದೆ. ಒಂದು ಸಣ್ಣ ಹಿಡುವಳಿದಾರರ ಸರ್ಟಿಫಿಕೇಟ್ ಕೊಡಕ್ಕೂ ಕಣ್ಣೀರಿಡಬೇಕು. 11 ತಿಂಗಳಿಂದ ಸುತ್ತಿ ರಸ್ತೆಗೆ ಜಾಗ ಮಾಡ್ಕೊಡಕ್ಕೆ ಇವತ್ತಿಗೆ ಆಗಿಲ್ಲ. ಇಲ್ಲಿ ನೋಡಿದ್ರೆ 2 ತಿಂಗಳಿಂದ ಫೈಲ್ಗಳು ಪೆಂಡಿಂಗ್ ಇದ್ದಾವೆ. 2 ತಿಂಗಳಿಂದ ಪೆಂಡಿಂಗ್ ಒಬ್ಬೊಬ್ಬರ ಹತ್ರ. ಇದೇ ಕೆಲಸಕ್ಕೇನಪ್ಪ ಸರ್ಕಾರ ನಿಮ್ಮನ್ನ ಕೂರಿಸಿರೋದು? ಇದ್ರ ಬಗ್ಗೆ ಏನ್ ಮಾಡೋದು? ಪೆಂಡೆನ್ಸಿ ಟು ಡೂ ಸಮಥಿಂಗ್. ಇವ್ರು ಯಾಕೆ ಇಷ್ಟು ದಿನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ? ಸರ್, ಈಗ ನಾನು ಕೇಸ್ ವರ್ಕರ್ ಅವರ ಲಾಗಿನ್ ನಲ್ಲಿ ಕ್ಲಿಯರ್ ಮಾಡ್ತಿದ್ರೆ ಅವರು ಸುತ್ತುತ್ತಾ ಇರೋದು